ಕಲೆ ಅನ್ನೋದು ಕೇವಲ ವಯಸ್ಸಿಗೆ ಸಂಬಂಧಿಸಿದ್ದಲ್ಲ. ಅದು ಹುಟ್ಟುತ್ತಲೇ ಬರುವ ಅದ್ಭುತ ಪ್ರತಿಭೆ. ಈಗಾಗಲೇ ಸಾಕಷ್ಟು ಕಲಾವಿದರು ಬಾಲ ನಟ ನಟಿಯರಾಗಿ ಸಾಕ್ಷಿಯಾಗಿ ಇರುವಂಥದ್ದು. ಇವತ್ತು ಅದೇ ಬಾಲ ನಟ ನಟಿಯರು ಸೂಪರ್ ಸ್ಟಾರ್ ಸೂಪರ್ ನಟಿಯರಾಗಿ ಲೇಡಿ ಸೂಪರ್ ಸ್ಟಾರ್ಸ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಕೂಡ ಭಾರತ ಚಿತ್ರರಂಗದಲ್ಲಿ ಉಳಿದಿದೆ. ಕನ್ನಡ ಚಿತ್ರರಂಗದಲ್ಲೂ ಸಹ ಸಾಕಷ್ಟು ಬಾಲ ಕಲಾವಿದರು ಇವತ್ತು ಒಂದು ಉತ್ತುಂಗ ಸ್ಥಾನದಲ್ಲಿ ಇದ್ದು ಮಿಂಚ್ತಿರುವಂಥದ್ದು ಎಲ್ಲವೂ ಸಹ ಕಂಡು ನಾವು ಎಲ್ಲರೂ ಖುಷಿ ಪಡ್ತೀವಿ. ಅದೇ ರೀತಿಯಾಗಿ ಯಾರಾದರೂ ಚೈಲ್ಡ್ ಆರ್ಟಿಸ್ಟ್ ಅನ್ನುವಂಥದ್ದು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ, ಬಣ್ಣ ಹಚ್ತಾರೆ ಅಂದಾಗ ಅವ್ರ ಕಣ್ಣಲ್ಲಿರುವಂತಹ ಒಂದು ಮುಗ್ಧತೆ ಇರಬಹುದು, ನಗುವಿನಲ್ಲಿ ನಿಷ್ಕಲ್ಮಶತೆ ಎಲ್ಲವೂ ಕಾಣಿಸುತ್ತೆ. ಅಂಥ ಪ್ರತಿಭೆಗಳನ್ನ ನಾವು ಯಾವಾಗಲೂ ಪ್ರೋತ್ಸಾಹಿಸ್ತಾನೆ ಹೋಗ್ತೀವಿ. ಅದೇ ರೀತಿಯಾಗಿ ಇವತ್ತು ನನ್ನೊಟ್ಟಿಗೆ ಬಾಲ ನಟಿಯಾಗಿ ವಿಯಾನ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಈಗಾಗಲೇ ಗೌರಿಶಂಕರ ಸೀರಿಯಲ್ ಅಲ್ಲೂ ಸಹ ಅವರು ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಅಭಿನಯಿಸ್ತಿರುವಂಥದ್ದು. ಅಭಿನಯ ಅಂದ್ರೆ ಏನು ಅಂದ್ರೆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಆದ್ರೆ ಏನ್ ಮಾತಾಡಬೇಕು, ಆ ನಿಷ್ಕಲ್ಮಶತೆ ಮಾತು ಹೇಗಿರುತ್ತೆ ಅನ್ನುವಂಥದ್ದು ವಿಯಾನ ಅವರಿಂದ ನಾವು ನೋಡ್ಬೋದು ಇವತ್ತು. ವಿಯಾನ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಹೇಗಿದ್ದೀರಿ ಅಂತ ನಾನು ಕೇಳಲ್ಲ. ಥ್ಯಾಂಕ್ ಯು. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಲ್ವಾ? ಚೆನ್ನಾಗಿ ಕಾಣ್ತಿದ್ದೀರಾ. ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಈಗ ಗೌರಿ ಶಂಕರ ಸೀರಿಯಲ್ ಮಾಡ್ತಾ ಇದೀಯಾ? ಗೊತ್ತಾ ನಿಂಗೆ ಆ್ಯಕ್ಟಿಂಗ್ ಅಂದರೆ ಏನು, ಏನಕ್ಕೆ ಇಂಟ್ರೆಸ್ಟ್ ಬಂತು? ನನಗೆ ಫಸ್ಟು ನಾನು ಒಂದು ಮೂವಿ ಮಾಡಿದೆ, ನನಗೆ ಇಷ್ಟ ಆಯಿತು, ಅದಕ್ಕೆ ಸೀರಿಯಲ್ ಮಾಡ್ತಿದ್ದೀನಿ. ಓಕೆ, ಈಗ ಹೆಂಗೆ ನಿಂಗೆ ಇಷ್ಟ ಆಯಿತು? ಇವಾಗ ಏನಾದರೂ ನಾವು ಕೆಲಸ ಮಾಡಬೇಕಂದ್ರೆ ಇಷ್ಟ ಆಗುತ್ತಲ್ವಾ? ಈಗ ನಿಂಗೆ ಹೋಮ್ವರ್ಕ್ ಬರೀಬೇಕಂದ್ರೂ ನಿಂಗೆ ಮೂಡ್ ಬರಬೇಕು. ನಿಂಗೆ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಯಾಕೆ ಇಷ್ಟ ಆಯಿತು? ಅದು ನನಗೆ ಆ್ಯಕ್ಟಿಂಗ್ ಅಂದರೆ ಫಸ್ಟೇ ಇಷ್ಟ ಇತ್ತು, ಅದಕ್ಕೆ ನನಗೆ ತುಂಬ ಇಷ್ಟ. ಓಕೆ, ಯಾರು ಇಷ್ಟ ನಿಂಗೆ ಆ್ಯಕ್ಟಿಂಗಲ್ಲಿ? ಎಲ್ಲರೂ ಇಷ್ಟ. ಈಗ ಕೆಲವ್ರು ಹೇಳ್ತಾರಲ್ಲ, ನಂಗೆ ಅಪ್ಪು ಸರ್ ಇಷ್ಟ, ದರ್ಶನ್ ಸರ್ ಇಷ್ಟ, ಹಂಗೆ ಹೇಳ್ತಾರಲ್ಲ, ನಿಂಗೆ ಯಾವ ಸ್ಟಾರ್ ಇಷ್ಟ? ನನಗೂ ದರ್ಶನ್ ಸರ್ ಇಷ್ಟ, ಅಪ್ಪು ಸರ್ ಇಷ್ಟ, ಮತ್ತು ಅಷ್ಟೇ. ಯಾರು ಸಿನಿಮಾ ನೋಡ್ತೀಯ ನೀನು? ಸಿನಿಮಾ ಎಲ್ಲ ನೋಡಲ್ಲ, ಸೀರಿಯಲ್ ಮಾತ್ರ. ಸೀರಿಯಲ್ ನೋಡ್ತೀಯಾ? ಸೀರಿಯಲಲ್ಲೇ ಯಾರು ಇಷ್ಟ ನಿಂಗೆ? ಉಪ್ಪು ಖಾರ ಹುಳಿ ಸೀರಿಯಲ್ ಇಷ್ಟ. ಅದೊಂದೇ ಸೀರಿಯಲ್ ನೋಡೋದು. ಯಾವ ಸಾಂಗ್ ಈಗ ಸದ್ಯಕ್ಕೆ ಯಾವ ಸಾಂಗ್ ನಿಂಗೆ ತುಂಬ ಇಷ್ಟ? ಅದು ನಾನು ಅಪ್ಪ ಒಂದು ಸಾಂಗ್ ಮಾಡಿದ್ದೀವಿ, ಓ ನನ್ನ ಕಣ್ಣೆ ಅಂತ, ಆ ಸಾಂಗ್ ಇಷ್ಟ. ಓಕೆ, ಈ ಕ್ಯಾಮ್ರಾ ನೋಡಿದ್ರೆ ನಿಂಗೆ ಭಯ ಆಗಲ್ವಾ ಈಗ? ಇಲ್ಲ, ಫಸ್ಟ್ ಹೆಂಗೆ ಅನಿಸ್ತಾ ಇತ್ತು? ಫಸ್ಟ್ ಒಂದು ಸ್ವಲ್ಪ ಭಯ ಆಗ್ತಿತ್ತು, ಆಮೇಲೆ ಸೇರೋದು. ಓಕೆ, ಈಗ ನಿನಗೆ ಸ್ಕೂಲ್ಗೆ ಹೋದರೆ ಏನಂತ ಕರೀತಾರೆ, ಏನು ಹೇಳ್ತಾರೆ ನಿನಗೆ? ವಿಯಾನ ಅಂತ ಕರೀತಾರೆ. ಆಮೇಲೆ ಚೆನ್ನಾಗಿ ಬರೆದಿದ್ರೆ ಚೆನ್ನಾಗಿ ಬರೆದಿದ್ಯಾ ಅಂತ ಹೇಳ್ತಾರೆ. ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ ಅಂದರೆ ಹ್ಞೂ ಅಂತೀನಿ, ಹಂಗೆಲ್ಲ ಕೇಳ್ತಾರೆ. ಎಷ್ಟು ಏಜ್ ನಿಮಗೆ? ನನಗೆ ಇವಾಗ 6 years. ಯಾವ ಕ್ಲಾಸ್ ಓದ್ತಾ ಇರೋದು, ಎಲ್ಲಿ ಓದ್ತಾ ಇದೆಯಾ? UKG ಓದ್ತಾ ಇರ್ತೀನಿ, ಗೋಪಾಲನ್ ನ್ಯಾಷನಲ್ ಸ್ಕೂಲ್. ಈಗ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರೆ ಬರೀ ಸ್ಕೂಲ್ ಮಾತ್ರ, ಸ್ಪೋರ್ಟ್ಸು ಇಲ್ಲ ಅಂದರೆ. ಬಟ್ ನೀನು ಈ ಕಡೆ ಸ್ಕೂಲ್ಗೂ ಹೋಗ್ತೀಯ, ಆ್ಯಕ್ಟಿಂಗು ಮಾಡ್ತೀಯಾ, ಹೆಂಗೆ? ಸ್ಕೂಲ್ ಇದ್ರೂ ಪರ್ಮಿಷನ್ ಕೇಳಿದ್ದಾರೆ ಅಪ್ಪ ಅಮ್ಮ, ಅದಕ್ಕೆ ಸ್ಕೂಲ್ ಇದ್ರೂ ರಜೆ ಹಾಕ್ಬಿಟ್ಟು ಹೋಗ್ತೀನಿ ಶೂಟಿಂಗ್ಗೆ. ಹೆಂಗೆ ಓದ್ಕೋತೀಯ ಮತ್ತೆ? ಅಲ್ಲೇ ಇದು ಬುಕ್ ತಗೊಂಡು ಹೋಗ್ತೀನಿ, ಅಲ್ಲೇ ಓದ್ಕೋತೀನಿ ಫ್ರೀ ಇದ್ದಾಗ. ಈಗ ನಿಂಗೆ ಆ್ಯಕ್ಟಿಂಗ್ ಜಾಸ್ತಿ ಇಷ್ಟನಾ, ಓದೋದು ಇಷ್ಟನಾ? ಎರಡೂ ಇಷ್ಟ. ಎರಡು ಮಾಡ್ತೀಯಾ? ಹಾಂ, ಹೇಳಿ. ಈಗ ಫಸ್ಟ್ ರ್ಯಾಂಕಾ ನೀನು? ಲಾಸ್ಟ್ ಟೈಮ್ ಎಕ್ಸಾಮ್ ಎಲ್ಲ ನಡೆದಿತ್ತಲ್ವ, ಯಾವ ರ್ಯಾಂಕ್ ತಗೊಂಡಿದ್ದೆ? ಇದು ಜಾಸ್ತಿ ಬಂದಿತ್ತು ಮಾರ್ಕ್ಸು. ಅಪ್ಪ ಅಮ್ಮ ಎಲ್ಲ ಖುಷಿ ಪಟ್ಟು ಚೆನ್ನಾಗೈತೆ, ಚೆನ್ನಾಗಿ ತೆಗ್ದಿದ್ಯಾ ಅಂತ ಹೇಳಿದ್ರು. ಆಮೇಲೆ ನಾನು ಖುಷಿ ಪಟ್ಟೆ, ಚೆನ್ನಾಗಿ ತೆಗ್ದಿದ್ದೀನಿ ಅಂತ. ಒಂಚೂರು ತಪ್ಪು ಮಾಡಿರಲಿಲ್ಲ, ನೀಟಾಗಿ ಬರ್ತಿದ್ದೆ, ಅದಕ್ಕೆ ಕೊಟ್ಟರು. ಈಗ ಮಾರ್ಕ್ಸ್ ಕಮ್ಮಿ ಬಂದರೆ ಬೈತಾರ ಮನೇಲಿ? ಇಲ್ಲ, ಹೇಳ್ಕೊಡ್ತಾರೆ. ಯಾರು ಜಾಸ್ತಿ ಹೇಳ್ಕೊಡೋದು ನಿಮಗೆ? ಅಕ್ಕ ಇದ್ದಾರೆ, ಅವರು ಹೇಳ್ಕೊಡ್ತಾರೆ. ಅಮ್ಮ ಏನು ಮಾಡ್ತಾರೆ ಮನೇಲಿ? ಅಮ್ಮ ನಿಂಗೆ ಏನು ಓದಿಸ್ತಾರೆ? ಆ್ಯಕ್ಟಿಂಗಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾರೆ? ಅಮ್ಮ ಮೇಕಪ್ ಕೆಲಸ ಇದ್ದರೆ ಹೋಗ್ತಾರೆ, ಇಲ್ಲಾಂದರೆ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ. ಅಕ್ಕ ನನಗೆ ಹೇಳ್ಕೊಡ್ತಾ ಇರ್ತಾರೆ. ಯಾರು ಸ್ಟ್ರಿಕ್ಟ್, ಅಪ್ಪನ ಅಪ್ಪನ? ಅಮ್ಮ ಸ್ಟ್ರಿಕ್ಟ್. ಏನು ಹೇಳ್ತಾರೆ ಕೋಪ ಬಂದರೆ? ಅಮ್ಮ ಹೊಡಿತಾರೆ, ಅಪ್ಪ ಬೈತಾರೆ, ಹೇಳ್ತಾರೆ. ನಿಂಗೆ ಯಾರು ಇಷ್ಟ, ಅಮ್ಮನ ಅಪ್ಪನ? ಇಬ್ರು ಇಷ್ಟ. ಇಬ್ರು ಬೇಕಾ ನಿಂಗೆ? ಈಗ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾ ಇದೆ, ರೆಸ್ಪಾನ್ಸು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ನೀನು ಏನು ಮಾಡ್ತಿರ್ತೀಯ ಸೆಟ್ಟಲ್ಲಿ? ಏನು ಮಾಡ್ತೀಯ ನೀನು?
ಸುಮ್ಮನೆ ಕೊಡ್ತೀನಿ, ಯಾರಿಗೂ ಕಿತಾಪತಿ ಮಾಡಲ್ಲ, ಯಾಕೆ ಮಾಡಲ್ಲ? ಮಾಡ್ಬೇಕು ನೀನು. ಮಾಡಲ್ಲ, ಯಾಕೆ ಮಾಡಲ್ಲ? ನಾನು ಮಾಡಲ್ಲ. ಹ್ಮ್. ಸುಮ್ಮನೆ ಕೂತಿರ್ತೀನಿ. ಶೂಟಿಂಗ್ ಮುಗೀತು ಅಂದರೆ ರೂಮ್ಗೆ ಹೋಗು ಅಂದರೆ ರೂಮ್ಗೆ ಹೋಗ್ತೀನಿ. ಏನಾದರೂ ವಾಶ್ರೂಮ್ಗೆ ಇರಬೇಕಂದ್ರೆ ಹೋಗ್ತೀನಿ, ಕೇಳ್ಬಿಟ್ಟು ಹೋಗ್ತೀನಿ. ತುಂಬಾ ಸೈಲೆಂಟಾ ನೀನು? ಹಾಂ. ಯಾರಿಗೂ ಏನು ತಮಾಷೆ ಮಾಡಲ್ಲ? ಯಾಕೆ ಹಂಗೆ? ಇಲ್ಲ, ಮಾಡಲ್ಲ. ಇದು ನಿಮ್ಮ ಅಮ್ಮನ ಕೇಳ್ಬೇಕು ಯಾಕೆ ಮಾಡಲ್ಲ ಅಂತ. ಏನಾದರೂ ಹೇಳಿದಾರ ಮನೆಯಲ್ಲಿ ತುಂಬಾ ಸೈಲೆಂಟ್ ಆಗಿರ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರಾ? ಹಾಂ, ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಹಾಗೆ ಇರ್ತೀಯಾ? ನಿಂಗೆ ಅನ್ಸಲ್ವಾ ಏನಾದರೂ ತಮಾಷೆ ಮಾಡಬೇಕು, ಕಿತಾಪತಿ ಮಾಡ್ಬೇಕು ಅನ್ಸಲ್ವಾ? ಅನ್ಕೊಳ್ಳೋ. ಓಕೆ, ನಿಂಗೆ ಯಾರಿದ್ದಾರೆ ಬೆಸ್ಟ್ ಫ್ರೆಂಡ್ಸ್? ಯಾರು ನಿಂಗೆ? ಸ್ಕೂಲಲ್ಲಿ ಶ್ರಾವಣಿ ಅಂತ ಇದ್ದಾಳೆ, ಅವಳು ನಾನು ಟುಕ್ಕ ಬಿಟ್ಟರೆ ಅವಳು ಟುಕ್ಕ ಬಿಡಲ್ಲ, ಆ ಥರ ಬೆಸ್ಟ್ ಫ್ರೆಂಡ್ ಇದ್ದಾಳೆ. ಈಗ ಸೀರಿಯಲ್ ಮಾಡೋ ಟೈಮಲ್ಲಿ ನಿಂಗೆ ಬೇಜಾರಾಗಿದೆಯಾ ಯಾವತ್ತಾದರೂ? ಇಲ್ಲ, ಬೇಜಾರಾಗಿಲ್ಲ. ಈಗ ಅಳೋ ಸೀನ್ ಎಲ್ಲ ಇರುತ್ತೆ, ಏನು ಮಾಡ್ತೀಯ ಅವಾಗ? ಅವಾಗ ಕಣ್ಣೀರು ಗ್ಲಿನ್ಸಿನ್ ಅಂತ ಇರುತ್ತೆ, ಅದನ್ನ ಹಾಕೊಂಡ್ರೆ ಬರುತ್ತೆ. ನೀನು ನ್ಯಾಚುರಲ್ ಆಗಳಲ್ವಾ? ಅದು ಯಾವತ್ತೂ ಬೇಡ, ಆಗ್ತಿಲ್ಲ? ಆಗ್ತಿಲ್ಲ. ನಿಂಗೆ ನಗೋದು ಇಷ್ಟನಾ ಅಳೋದು ಇಷ್ಟನಾ? ನಗದಿಷ್ಟ. ನಗದಿಷ್ಟ. ನಗೋದು ಇಷ್ಟನಾ? ಓಕೆ, ಯಾವ ಸೀನ್ಸ್ ತುಂಬ ಇಷ್ಟ ಆಗುತ್ತೆ ನಿನಗೆ? ಅಂದರೆ ಈಗ ಜಗಳ ಮಾಡೋ ಸೀನ್ ಇರುತ್ತೆ, ಆಟ ಆಡೋ ಸೀನ್ ಇರುತ್ತೆ. ಜಗಳ ಮಾಡೋ ಸೀನು, ಆಟಾಡೋ ಸೀನು, ಡ್ಯಾನ್ಸ್ ಸೀನ್. ಡ್ಯಾನ್ಸಾ? ಹಾಂ. ಓಕೆ, ಏನು ಆಕ್ಟಿವಿಟೀಸ್ ಮಾಡ್ತೀಯ? ಅಂದರೆ ಸ್ಪೋರ್ಟ್ಸಲ್ಲೆಲ್ಲ ಫೋರ್ಸ್ ಎಲ್ಲ ಬರಲ್ಲ. ಸ್ಪೋರ್ಟ್ಸ್ ನೀನು ಹೋಗಲ್ವಾ ಯಾವುದು? ಹಾಂ, ರನ್ನಿಂಗ್ ರೇಸ್ ಎಲ್ಲ ಆಡಿದ್ದೀನಿ. ರನ್ನಿಂಗ್ ರೇಸ್ ಅಷ್ಟೇ, ಬೇರೆ ಯಾವ ಆಟ ಆಡ್ತೀಯಾ? ಬೇರೆ ಆಟ ಯೋಗ ಮಾಡ್ತೀನಿ ಬೆಳಗ್ಗೆ ಎದ್ದೆ. ಆಮೇಲೆ ಯೋಗ ಇದು ಏನಪ್ಪ, ಯಾವುದು? ಕಬಡ್ಡಿ, ಕ್ರಿಕೆಟ್ ಅದೆಲ್ಲ ಆಡಲ್ಲ, ಬರೀ ಆಟ, ರನ್ನಿಂಗ್ ರೇಸ್. ಆಟ ಆಡ್ತೀಯಾ ಫ್ರೆಂಡ್ಸ್? ರಜಾ ಇದ್ದಾಗ ಏನು ಮಾಡ್ತೀಯಾ? ರಜಾ ಇದ್ದಾಗ ಮನೇಲಿದ್ದು ಓದ್ಕೋತೀನಿ ಅಷ್ಟೇನಾ? ಹಾಂ. ಹೊರಗಡೆ ಎಲ್ಲಿ ಹೋಗ್ತೀಯಾ? ಈ ಬರ್ಕೊಬಿಟ್ಟಿದ್ದೀನಿ ಬ್ರಷು ಬಾತು ಅಂತ, ಎಲ್ಲ ಆದಾದ್ಮೇಲೆ ಟಿಕ್ 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 ಮಾಡ್ಕೊಂಡು ಹೋಗ್ತೀನಿ. ಕೋಪ ಬರುತ್ತಾ ನಿಂಗೆ? ಇಲ್ಲ. ಏನು ಕೋಪನೇ ಬರಲ್ವಾ? ಯಾರ ಮೇಲೂ ಕೋಪ ಮಾಡ್ಕೊಂಡಿಲ್ವಾ ನೀನು? ನಿಜವಾಗ್ಲೂ ಮಾಡ್ಕೊಳಲ್ವಾ ಮೇಡಮ್ ಕೋಪ ನಿಮ್ಮ ಮಗಳು? ನೋಡು, ನಿಮ್ಮ ಅಮ್ಮ ಹೇಳ್ತಾರೆ ಸುಳ್ಳು ಹೇಳ್ತೀಯ ನೀನು. ಏನು ಮಾಡ್ತೀಯ ಕೋಪ ಬಂದಾಗ? ಅಕ್ಕಂಗೆ ಹೊಡಿತೀನಿ ಅಷ್ಟೇ. ಓಕೆ, ಈಗ ಯಾರು ನಿಮಗೆ ಫೇವ್ರೆಟ್ ಟೀಚರ್ ನಿಮ್ಮ ಸ್ಕೂಲಲ್ಲಿ? ಚೈತ್ರ ಮ್ಯಾಮ್. ಓಕೆ, ಯಾಕೆ ಇಷ್ಟ? ಅವರು ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಯಾವ ಸಬ್ಜೆಕ್ಟ್ ಇಷ್ಟ ನಿಮಗೆ? ನನಗೆ ಇಂಗ್ಲೀಷ್ ಇಷ್ಟ. ಯಾಕೆ? ನಂಗೆ ಇಂಗ್ಲೀಷ್ ತುಂಬ ಇಷ್ಟ. ಇಂಗ್ಲೀಷ್ ಹೇಳ್ಕೊಡುವಲ್ಲ ಮತ್ತೆ? ಏನಾದರೂ ಒಂದು ಹೇಳ್ಕೊಡು, ಒಂದು ವರ್ಡ್ ಹೇಳ್ಕೊಡು ಇಂಗ್ಲೀಷ್ ನನಗೆ. ನಿಂಗೆ ಏನು ಬರುತ್ತೆ ಇಂಗ್ಲೀಷ್ ನಂಗೆ ಹೇಳ್ಕೊಡು. ನಂಗೆ ಬರಲ್ಲ, ಅದಕ್ಕೆ ಕಲ್ತ್ಕೋತೀನಿ ನಾನು. ಒಂದು ಲೈನ್ ಹೇಳಿ. ಹೇಳು. ರೈಮ್ಸ್ ಹೇಳ್ಕೊಡ್ತೀಯಾ? ನಿಂಗೆ ಏನು ಇಷ್ಟ ಅದು ಹೇಳ್ಕೊಡು. ಹೇಳು. ಚಬ್ಬಿ ಚೇಕ್ಸ್, ಡಿಂಪಲ್ ಚಿನ್, ರೋಸಿ ಲಿಪ್, teeth within, curly hair, eyes are blue, teacher's pet, S. ನೀನೇ ಹೇಳ್ಬಿಟ್ಟೆ. ಓಕೆ, ಸೇಮ್ ಕಾಪಿ. ಈಗ ಕನ್ನಡದಲ್ಲೇ ಸ್ಕ್ರಿಪ್ಟ್ ಎಲ್ಲ ಇರುತ್ತಲ್ಲ, ಸ್ಕ್ರಿಪ್ಟ್ ಎಲ್ಲ ನಿಂಗೆ ಯಾರು ಅರ್ಥ ಮಾಡಿಸ್ತಾರೆ? ಡೈಲಾಗ್ ಮಾಡ್ತೋದ್ರೆ ಏನು ಮಾಡ್ತೀಯಾ? ಡೈಲಾಗ್ ಮಾಡ್ತೋದ್ರೆ ಇನ್ನೊಂದು ಟೇಕ್ ತಗೋತೀನಿ. ಓಕೆ, ಎಷ್ಟು ಸಲ ಟೇಕ್ ತಗೋತೀಯ ನೀನು? ಒಂದೇ ಟೇಕ್ ಅಷ್ಟೆ. ಮಾಡ್ತೀಯಾ ಒಂದೇ ಟೇಕಲ್ಲಿ? ಹಾಂ, ಏನಾದರೂ ದೊಡ್ಡ ಡೈಲಾಗ್ ಇದ್ದರೆ 2-3 ಟೇಕ್ ತಗೋತೀನಿ. ಈಗ ಬುಕ್ಕು ನಾರ್ಮಲ್ ಆಗಿ ನೀನು ಓದ್ತೀಯಲ್ವಾ ಸ್ಕೂಲಲ್ಲಿ, ಅದು ತುಂಬ ಕಷ್ಟ ಆಗುತ್ತಾ ಅಥವಾ ಡೈಲಾಗ್ ಸ್ಕ್ರಿಪ್ಟ್ ಓದೋದು ಕಷ್ಟನಾ? ಡೈಲಾಗ್ ನಾನೇ ಓದಲ್ಲ, ಅಮ್ಮನ ಕೈಯಲ್ಲಿ ಬೇರೆಯವ್ರ ಕೈಯಲ್ಲಿ ಓದಿಸ್ಕೋತೀನಿ ಅಷ್ಟೇ. ಈಗ ಸೆಟ್ಟಿಂದಾನೇ ಬಂದಿದ್ಯಾ, ನಿಂಗೆ ನೆನಪಿದ್ಯಾ ಏನು ಡೈಲಾಗ್ ಅಂತ? ಯಾವುದಾದ್ರೂ ಡೈಲಾಗ್ ಹೇಳ್ತೀಯಾ? ಡೈಲಾಗ್ ನೆನಪು ಮಾಡ್ಕೋ. ಹೇಳ್ತೀನಿ. ಏಯ್, ಜಾಸ್ತಿ ಎಗ್ರಾಡ್ಬೇಡ, ಎದುರುಗಡೆ ಇರೋರು ಒನ್ವಾಗಿದ್ದಾರೆ ಅಂದರೆ ಭಯ ಅಂತ ಅರ್ಥ ಅಲ್ಲ, ತಾಳ್ಮೆ ಇದೆ ಅಂತ ಅರ್ಥ. ಆ ತಾಳ್ಮೆಗೊಂದು ಮಿತಿ ಇರುತ್ತೆ, ಅದೇನಾದರೂ ಮೀರಿದ್ರೆ ಎದುರುಗಡೆ ಇರೋರು ಎಷ್ಟೇ ಬಲ ಶಕ್ತಿಶಾಲಿಯಾಗಿದ್ರು ಅವನ್ನ ಮುಗಿಸೋವರೆಗೂ ಮನಸ್ಸಿಗೆ ಶಾಂತಿ ಸಿಗಲ್ಲ. ಸ್ವಲ್ಪ ಗೌರವ ಕೊಟ್ಟು ಬದುಕೋನ್ನ ಕಲಿ, ಇಲ್ಲಾದರೆ ನಿನ್ನ ಗೌರವನೇ ಸಮಾಧಿ ಆಗಿಬಿಡುತ್ತೆ. ವಾವ್, ಸೂಪರ್. ಏನು ಅರ್ಥ, ಈ ಡೈಲಾಗ್ ಅರ್ಥ ಆಗುತ್ತಾ ನಿಂಗೆ? ಪ್ರಾಕ್ಟೀಸ್ ಮಾಡಿದೀಯಾ?
ಪ್ರಾಕ್ಟೀಸ್ ಮಾಡಿದ್ದೀನಿ. ಮುತ್ತು ಸರ ಅಂತ ಇದ್ದಾರೆ, ಅವರೇ ಹೇಳ್ಕೊಟ್ಟಿರೋದು ಆ್ಯಕ್ಟಿಂಗ್ ಎಲ್ಲ. ಊಟ ಮಾಡೋ ಟೈಮಲ್ಲಿ ಅಂದರೆ ಊಟ ಯಾವ್ದು ನಿಂಗೆ ಇಷ್ಟ, ಯಾವ ಫುಡ್ ಇಷ್ಟ? ಊಟ ಮಾಡೋಕ್ಕಿಂತ ಮುಂಚೆನೇ ಒಂದು ಯೋಗ ಹೇಳ್ತೀನಿ, ಆಮೇಲೆ ತಿಂತೀನಿ. ಹೇಳ್ತೀಯಾ ಹಾಂ. ಊಟ ಮಾಡೋಕ್ಕೆ ಯಾವುದು ಹೇಳು? ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈದಂ ಸಿದ್ಧತ್ತಂ ಭಿಕ್ಷಾಂ ದೇಶನ್ ಪಾರ್ವತಿ. ಅಷ್ಟು. ಓಕೆ, ಯಾರು ಹೇಳ್ಕೊಟ್ರು ಇದನ್ನ ಸ್ಕೂಲಲ್ಲಿ ಹೇಳ್ತಾ ಇದ್ದು, ಅದನ್ನು ಹೇಳ್ತೀನಿ. ಈಗ ಯಾರನ್ನಾದ್ರೂ ನೀನು ಹೇಟ್ ಮಾಡಿದ್ಯಾ, ಇಷ್ಟ ಆಗಲ್ಲ ಈ ವ್ಯಕ್ತಿ ಬೇಡ ಅನ್ನೋ ಥರ ಸ್ಕೂಲಲ್ಲಿ? ಇಲ್ಲ, ಮಾಡಿಲ್ಲ. ಹಾಂ. ಈಗ ಸೀರಿಯಲಲ್ಲಿ ನೀನು ಆ್ಯಕ್ಟ್ ಮಾಡ್ತಾ ಇದೆಯಲ್ಲ, ಕ್ಲಾಸಲ್ಲಿ ಕೇಳಲ್ವಾ ನೀನು ಸೂಪರ್ ಸ್ಟಾರ್ ಆಗಿಬಿಟ್ರೆ ಮುಂದೆ ಈಗ ಆ್ಯಕ್ಟ್ ಮಾಡ್ತಾ ಇದೀಯಾ, ಹೆಂಗೆ ಅನಿಸ್ತಾ ಇದೆ ಹೀರೋಯಿನ್ ಅಂತೆಲ್ಲ ಕರೀತಾರಾ? ಆ ಥರ ಏನು ಕರೆಯಲ್ಲ, ನಾರ್ಮಲ್ ಆಗಿ. ಈಗ ಟಿ ವಿಯಲ್ಲಿ ನೀನು ನೋಡ್ತಾರಲ್ವಾ, ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾರೆ ಮನೇಲೆಲ್ಲ, ಅವಾಗ ಏನು ಹೇಳ್ತಾರೆ ನಿನ್ನ ಫ್ರೆಂಡ್ಸು? ಚೆನ್ನಾಗಿ ಮಾಡ್ತೀಯಾ, ಚೆನ್ನಾಗಿ ಮಾಡ್ತೀಯ, ನನಗೂ ಚಾನ್ಸ್ ಕೊಡು, ಏನಾದರೂ ಅಂತ ಹೇಳ್ತಾರಾ? ನೀನು ಹೇಳ್ತೀಯ ಅದಕ್ಕೆ? ಕೊಡಿಸ್ತೀನಿ ಆ ಥರ ಒಂದಿನ ಅಂತ ಹೇಳ್ತೀನಿ. ಈ ಮೇಕಪ್ ಎಲ್ಲ ನೀನಾಗಲೇ ಮೇಕಪ್ ಮಾಡ್ಕೋತೀಯಾ, ಹೇಗೆ ಬರುತ್ತಾ ನಿಂಗೆ ಮೇಕಪ್ ಮಾಡೋಕ್ಕೆ? ಇಲ್ಲ, ಬರಲ್ಲ, ಅಮ್ಮ ಮಾಡ್ತಾರೆ. ನೀನು ಕಲ್ತ್ಕೊಳ್ಳಿಲ್ಲ? ನಿಂಗೆ ಇಷ್ಟನಾ ಮೇಕಪ್ಪು? ಹಾಂ. ಯಾಕೆ ಇಷ್ಟ? ಇಲ್ಲ, ಬರಲ್ಲ, ಇಷ್ಟ. ಮೇಕಪ್ಪಲ್ಲಿ ಯಾವ್ದು ಇಷ್ಟ ನಿಂಗೆ? ಐಲೈನರ್ ಹಾಕೋದಾ, ಲಿಪ್ಸ್ಟಿಕ್ ಹಾಕೋದಾ, ಫೌಂಡೇಶನ್ನ, ಯಾವ್ದು ಇಷ್ಟ ನಿಂಗೆ? ಲಿಪ್ಸ್ಟಿಕ್ ಇಷ್ಟ. ಯಾಕೆ? ಲಿಪ್ಸ್ಟಿಕ್ಕು ನನಗೆ ಇಷ್ಟ. ಯಾವ ಕಲರ್ ಇಷ್ಟ? ರೆಡ್ ಕಲರ್ ಇಷ್ಟ. ಓಕೆ. ಈಗ ಸ್ಲಿಪ್ಪರ್ ಇದನ್ನು ಸೆಲೆಕ್ಟ್ ಮಾಡಿದ್ದೆ ಯಾರು? ಚೆನ್ನಾಗಿದೆ. ಸೀರಿಯಲಲ್ಲಿ ಅಮ್ಮ ಇದ್ದಾರಲ್ಲ, ಅವರು ನನ್ನ ಬರ್ತಡೆಗೆ ಬುಕ್ ಮಾಡಿದ್ರು. ಈಗ ನಿಂಗೆ ಬರ್ತಡೇ ಅಂದರೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಎಕ್ಸೈಟ್ ಆಗಿರ್ತೀಯ ನೀನು? ನಂಗೆ ತುಂಬ ಖುಷಿ ಆಗುತ್ತೆ. ನೀನು ಕಾಯ್ತಾ ಇರ್ತೀಯಾ? ಗಿಫ್ಟ್ ಕಾಯ್ತೀಯಾ ಏನಕ್ಕೆ? ಕೇಕ್ ತಿನ್ನಕ್ಕ? ದೊಡ್ಡೋಳಾಗಕ್ಕೆ. ದೊಡ್ಡೋಳಾಗಕ್ಕೆ ಇಷ್ಟನಾ? ಏನು ಮಾಡ್ತೀಯ ನೀನು ದೊಡ್ಡೋಳಾಗಿ? ಆಫೀಸರ್ ಆಗ್ತೇನೆ. ಯಾವ ಆಫೀಸರ್ ಆಗ್ತೀಯ? ಇಂಜಿನಿಯರ್. ಈಗ ಮತ್ತೆ ಆ್ಯಕ್ಟಿಂಗು ಮಾಡ್ತಾ ಇದೆಯಲ್ಲ, ಆ್ಯಕ್ಟಿಂಗ್ ಮಾಡ್ತೀಯಾ, ಇಂಜಿನಿಯರ್ ಆಗ್ತೀಯಾ? ಆಮೇಲೆ ಆ್ಯಕ್ಟಿಂಗ್ ಮುಗಿಯಲ್ಲ. ಹೀರೋಯಿನ್ ಆಗ್ಬೇಕಂತ ಆಸೆ ಇಲ್ವಾ ನಿಂಗೆ? ಹೀರೋಯಿನ್. ಯಾವ ಹೀರೋಯಿನ್ ಇಷ್ಟ ನಿಂಗೆ? ನನಗೆ ರಚಿತಾ ರಾಮ್ ಇಷ್ಟ. ರಚಿತಾ ರಾಮ್ ಇಷ್ಟ. ಏನು ಹೇಳ್ತೀಯ? ರಚಿತಾ ಮ್ಯಾಮ್ ನೋಡ್ತಾರೆ ಈ ವಿಡಿಯೋ, ಏನು ಹೇಳ್ತೀಯ ರಚಿತಾ ಮ್ಯಾಮ್ಗೆ? ಆಯ್ ಮೇಡಮ್ ಅಂತ ಹೇಳ್ತೀನಿ, ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತೇನೆ. ಹೌದು, ಯಾವ ಸಾಂಗ್ ಇಷ್ಟ? ನೋಡಿದ್ಯಾ ಅವ್ರದ್ದು ಸಾಂಗ್ಸ್? ನೋಡಿಲ್ಲ, ಬಟ್ ಹೆಂಗೆ ಇಷ್ಟ ಆಯಿದ್ರು ನಿಂಗೆ ರಚಿತಾ ಅವರು? ಅವರು ನಾನು ಟಿ ವಿಲಿ ನೋಡ್ತೀನಲ್ಲ, ಅದಕ್ಕೆ ಇಷ್ಟ ಆಯಿತು. ಓಕೆ. ಅವ್ರಿಗೆ ಡಿಂಪಲ್ ಎಲ್ಲ ಬರುತ್ತಲ್ಲ, ಅದಕ್ಕೆ. ನಿಂಗೂ ಡಿಂಪಲ್ ಬೇಕಂತ ಅನ್ಸುತ್ತಾ? ನಂಗೆ ಬರುತ್ತೆ. ಬರುತ್ತಾ? ಹಾಂ. ಅದಕ್ಕೆ ಡಿಂಪಲ್ ಕ್ವೀನ್ ನಿನ್ಗೆ ಇಷ್ಟ, ನಿಂಗೆ ಡಿಂಪಲ್ ಬರುತ್ತೆ ಅಂತ. ಓಕೆ. ಅವ್ರ ಜೊತೆ ಏನಾದರೂ ಆ್ಯಕ್ಟಿಂಗ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಏನು ಮಾಡ್ತೀವಿ? ಖುಷಿ ಆಗುತ್ತೆ. ಖುಷಿಯಾಗಿ ಒಪ್ಕೊಳ್ತೀಯ? ಹಾಂ. ಬೇರೆ ಯಾವ ಹೀರೋ ಯಾರು ಇಷ್ಟ ನಿಂಗೆ? ಹೀರೋ ಅದೇ ಅಪ್ಪು ಸರ್, ದರ್ಶನ್ ಸರ್, ಸುದೀಪ್ ಸರ್. ಈ ಹೈಟ್ ಇರೋ ಹೀರೋಗಳು ಇಷ್ಟನಾ ಅಥವಾ ನಾರ್ಮಲ್ ಅದ? ಹೈಟ್ ಇರೋ ಹೀರೋ ಇಷ್ಟನಾ? ಈ ಹೀರೋಯಿನ್ ಅಂದರೆ ಹೆಂಗಿರ್ಬೇಕು ಇವಾಗ ನಿನ್ನ ಪ್ರಕಾರ? ಡಿಂಪಲ್ ಬರಬೇಕು, ಕೂದಲು ಉದ್ದ ಇರಬೇಕು. ಓಕೆ. ಇಷ್ಟ. ಹೀರೋ ಅಂದರೆ ಹೆಂಗಿರಬೇಕು? ಹೀರೋ ಅಂದರೆ ನಾರ್ಮಲ್ ಅಂದರೆ ಹೆಂಗೆ? ಹೀರೋ ಅಂದರೆ ನೋಡೋಕೆ ಚೆನ್ನಾಗಿರ್ಬೇಕು ಹಿಂಗೆಲ್ಲ ಹೇಳ್ತಾರಲ್ಲ ಕೆಲವರು, ನಿನಗೆ ಹೆಂಗಿರ್ಬೇಕು ಹೀರೋ ಅಂದರೆ? ನನಗೆ ಹೈಟ್ ಇರಬೇಕು, ಆಮೇಲೆ ಕಲರ್ ಆಗಿರಬೇಕು, ಆಮೇಲೆ ಚೆನ್ನಾಗಿ ಆ್ಯಕ್ಟಿಂಗ್ ಬರಬೇಕು. ಸಿನಿಮಾದಲ್ಲಿ ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಬರಬೇಕು, ಇದು ಚೆನ್ನಾಗಿದೆ. ಏನು ಬೇರೆ ಏನು ಈಗ ಸಿನಿಮಾ ಆಯಿತು, ಓದೋದಾಯಿತು, ಇದು ಬಿಟ್ಟು ವಿಯಾನ ಅಂದರೆ ಏನು ಮಾಡ್ತಾರೆ? ವಿಯಾನ ಅಂದರೆ ಅರ್ಥ ನೀನು ಕೇಳಿದ್ಯಾ ಯಾವತ್ತಾದರೂ? ನಿನ್ನ ಹೆಸರದ್ದು ಅರ್ಥ ಕೇಳಿದ್ಯಾ? ವಿಯಾನ ಅಂದರೆ ಮರ್ಯಾದೆ ಅಂತ. ರೆಸ್ಪೆಕ್ಟ್. ಈಗ ನಿಮ್ಮ ಡ್ಯಾಡಿ ಏನಾದರೂ ನಿಂಗೆ ಹೇಳ್ದಲ್ಲ ಆಗಲೇ, ಅಮ್ಮ ತುಂಬ ಸ್ಟ್ರಿಕ್ಟು, ಅಪ್ಪ ಓಕೆ ಅನ್ನೋ ಥರ ಹೇಳಿದೆ. ಅಪ್ಪ ಏನು ತಿಂಡಿ ತಂದು ಕೊಡ್ತಾರೆ ನಿಂಗೆ? ಅಪ್ಪ ಏನು ತಂದ್ಕೊಡಲ್ಲ, ಫ್ರೂಟ್ ಅದೆಲ್ಲ ತಂದ್ಕೊಡ್ತಾರೆ. ನೀನು ಕೂಡ ಡಯಟ್ ಮಾಡ್ತೀಯಾ? ಇಲ್ಲ.
ಏನು ಮಾಡಲ್ಲ, ಎಲ್ಲ ತಿಂತೀಯಾ? ಆಯಿಲಿ ಫುಡ್ ತಿಂತೀಯಾ? ಹ್ಮ್. ಮತ್ತೆ ಸಿನಿಮಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರೆಲ್ಲ ಡಯಟ್ ಮಾಡ್ತಾರಂತೆ, ನೀನ್ ಯಾಕೆ ಮಾಡಲ್ಲ? ನಾನು ಇನ್ನೂ ಚಿಕ್ಕವಳಲ್ವ. ಹೇಳಿದಾರ ನೀನ್ ಚಿಕ್ಕವಳಂತ? ಹ್ಮ್. ಈ ದೊಡ್ಡೋರ್ ಅಂದ್ರೆ ಯಾರು? ದೊಡ್ಡವ್ರು ಅಂದರೆ ಅಮ್ಮ ಥರ ನೀವ್ ಥರ ದೊಡ್ಡವರು. ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನಿಂಗೆ ಇವ್ರು ದೊಡ್ಡೋರು ಅಂತ ಹೆಂಗ್ ಗೊತ್ತಾಗುತ್ತೆ? ನಾನು ಒಂದು ಸ್ವಲ್ಪ ಉದ್ದ ಆಗಿದ್ದೀನಲ್ಲ. ಉದ್ದ ಇದ್ರೆ ದೊಡ್ಡೋರಾ? ಹಾಂ. ಈಗ ನೀನು ದೊಡ್ಡೋಳಾಗ್ಬೇಕಂತ ನಿಂಗೆ ಆಸೆ ಅಲ್ವಾ? ಯಾವಾಗ ಆಗ್ತೀಯಾ? ಅಂದ್ರೆ ಎಷ್ಟು ಏಜ್ ಆದ್ಮೇಲೆ ನೀನು ದೊಡ್ಡೋಳಂತ ನಿಂಗೆ ಅನ್ಸುತ್ತೆ? ನನಗೆ 10 ಇಯರ್ಸ್ ಆದಮೇಲೆ. 10 ಇಯರ್ಸ್ ಆದಮೇಲೆ. ಓಕೆ. ಈಗ ಫುಡ್ ಇರಬಹುದು, ವೆಜ್ ನಾನ್ ವೆಜ್, ನೀನು ಯಾವುದು ವೆಜಿಟೇರಿಯನಾ ನೀನು? ನಾನ್ ವೆಜ್ಜು ಇಷ್ಟ, ವೆಜ್ಜು ಇಷ್ಟ. ಯಾವ್ದು ತುಂಬ ಇಷ್ಟ ನಿಮಗೆ? ನಾನ್ ವೆಜ್. ನಾನ್ ವೆಜ್. ಓಕೆ. ಈಗ ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇದೆಯಾ? ಬೇರೆ ನೈರಾ ಅಂತ ಒಂದು ಇದೆ, ಬೇಸ್ಮೆಂಟು ಮೂರು. ಮೊಬೈಲ್ ನೋಡ್ತೀಯಾ ನೀನು? ಇಲ್ಲ, ಜಾಸ್ತಿ ನೋಡಲ್ಲ. ನಿಜ ಹೇಳು. ಜಾಸ್ತಿ ನೋಡಲ್ಲ. ಟೀಚರ್ಗೆ ಹೇಳ್ತೀನಿ ನಾನು ಸುಳ್ಳು ಹೇಳಿದ್ರೆ. ಇಲ್ಲ, ಜಾಸ್ತಿ ನೋಡಲ್ಲ. ಜಾಸ್ತಿ ಎಷ್ಟೊತ್ತು ನೋಡ್ತೀಯಾ ಮೊಬೈಲು? ಒಂದು 5 ನಿಮಿಷ ಅಷ್ಟೇ. ಅಷ್ಟೇನಾ? ಏನು ನೋಡ್ತೀಯಾ? ಯೂಟ್ಯೂಬ್ ನೋಡ್ತೀನಿ. ಯೂಟ್ಯೂಬಲ್ಲಿ ಏನು ನೋಡ್ತೀಯಾ? ಶಾರ್ಟ್ಸ್ ವಿಡಿಯೋ ನೋಡ್ತೀನಿ. ಪಾಸ್ವರ್ಡ್ ಗೊತ್ತಾ ನಿಂಗೆ? ಹಾಂ, ಗೊತ್ತು. ಎಲ್ಲ ತಿಳ್ಕೊಂಬಿಟ್ಟಿದೀಯಾ ನೀನು ಪಾಸ್ವರ್ಡ್ ಎಲ್ಲ? ಹಾಂ. ಯಾಕೆ ಮೊಬೈಲ್ ನೋಡೋದು ನೀವು ಮಕ್ಕಳೆಲ್ಲ? ನೋಡಬಾರ್ದಲ್ವಾ? ಹಾಂ, 5 ನಿಮಿಷ ಅಷ್ಟೇ ನೋಡೋದು. ನಿಂದೆ ಏನು ಸೀರಿಯಲ್ ನೀನು ಆ್ಯಕ್ಟಿಂಗ್ ಮಾಡಿದ್ಯಾ ಅದನ್ನು ನೋಡ್ತಾ ಇರ್ತೀಯಾ? ಹಾಂ, ನೋಡ್ತಾ ಇರ್ತೀನಿ. ನಿಂಗೆ ಅನ್ಸುತ್ತಾ ಇದು ನಾನು ಚೆನ್ನಾಗಿ ಮಾಡಿಲ್ಲ, ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು? ಹಾಂ, ಅನ್ಸುತ್ತೆ. ಅಪ್ಪ ಹೇಳ್ದೆ ಇನ್ನೂ ಚೆನ್ನಾಗಿ ಮಾಡಬೇಕು, ಓಕೆನಾ, ಈ ಡೈಲಾಗ್ ಹಿಂಗೆ ಇರಬೇಕು, ಓಕೆನಾ ಅಂತ ಹೇಳ್ಕೊಡ್ತಾ ಇರ್ತಾರೆ. ನೀನು ತುಂಬ ಫ್ರೀ ಇದ್ದಾಗ ಏನು ಮಾಡೋಕ್ಕೆ ಇಷ್ಟ ನಿಂಗೆ? ತುಂಬ ಫ್ರೀ ಇದ್ದಾಗ ಓದೋಕ್ಕೆ ಇಷ್ಟ. ಯಾವ ಸಬ್ಜೆಕ್ಟ್ ಓದ್ತೀಯಾ? ಇಂಗ್ಲೀಷೇ ಓದ್ತೀಯಾ? ಇಂಗ್ಲೀಷು. ಕನ್ನಡ? ಕನ್ನಡನೂ ಓದ್ತೀನಿ. ಓದಕ್ಕೆ ಬರಲ್ಲ, ABCD 1 2 3 ಎಲ್ಲ ಬರೆಯೋಕ್ಕೆ ಬರುತ್ತೆ ಅಷ್ಟೆ. ಹೆಂಗೆ ನೀನು UKG ಇಷ್ಟೊಂದೆಲ್ಲ ಕಲಿತಾ ಇದೆಯಾ? ಮನೇಲಿ ಓದ್ಕೋತಾ ಇರ್ತೀನಿ. ಜೆಸಿಕಕ್ಕ ಹೇಳ್ಕೊಡ್ತಾರೆ, ಜನ್ಯಕ್ಕ ಹೇಳ್ಕೊಡ್ತಾರೆ. ಹಾಂ. ಓಕೆ. ಈ ಡ್ರೆಸ್ ಅಂದ್ರೆ ತುಂಬ ಇಷ್ಟ ನಿಂಗೆ? ಬೇರೆ ಹೊಸ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ, ಶಾಪಿಂಗ್ ಮಾಡೋದೆಲ್ಲ ಇಷ್ಟನಾ? ಹಾಂ. ಏನೇನು ಇಷ್ಟ ನಿಂಗೆ? ನೈಲ್ ಪಾಲಿಶ್ ಹಾಕೋದು? ಇಷ್ಟ. ನಮ್ಮಪ್ಪಂಗೆ ಇಷ್ಟ ಇಲ್ಲ, ಅದಕ್ಕೆ ಹಾಕಿಲ್ಲ ನಾನು. ವಾವ್. ಅಪ್ಪಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನೈಲ್ ಪಾಲಿಶ್ ಹಾಕಿಲ್ವಾ ನೀನು? ಇವಾಗ ಸೀರಿಯಲಲ್ಲಿ ಹಾಕಿ ಅಂತ ಹೇಳಿದ್ರೆ? ಸೀರಿಯಲಲ್ಲಿ ಹಾಕಿ ಅಂತ ಹೇಳಲ್ವಾ ಅವರು? ನಿಮ್ಮ ಸ್ಕೂಲಲ್ಲಿ ಅಲೋ ಇದೆಯಾ ನೈಲ್ ಪಾಲಿಶ್ ಎಲ್ಲ? ಇಲ್ಲ, ಅಲೋ ಇಲ್ವಾ? ಮೇನ್ ಅಲೋ ಇಲ್ಲ ಇದೆ. ಇದು ತಿಂಡಿ ತರಂಗಿಲ್ಲ. ಓಕೆ. ಅಷ್ಟೇ, ಅಲ್ಲ ಇಲ್ಲ. ಬೇರೆ ಏನೂ ಇಲ್ಲ? ಇಲ್ಲ, ಬೇರೆ ಸ್ಟೈಲ್ ಮಾಡ್ಬೋದಾ? ಲಿಪ್ಸ್ಟಿಕ್ ಹಾಕಿ ಹೇರ್ ಫ್ರೀ ಎಲ್ಲ ಬಿಡ್ಬೋದಾ? ಮಾಡಂಗಿಲ್ಲ. ಅದು ಮಾಡಂಗಿಲ್ಲ. ಈ ಸ್ಕೂಲ್ಗೆ ಹೆಂಗೆ ಹೋಗ್ತೀರಾ? ಹೆಂಗೆ ರೆಡಿಯಾಗಿ ಹೋಗ್ತೀಯಾ? ಜುಟ್ಟು ಹಾಕ್ಕೊಂಡು, ಯೂನಿಫಾರ್ಮ್ ಹಾಕ್ಕೊಂಡು, ಪೌಡ್ರ್ ಕ್ರೀಮ್ ಬಟ್ಟು ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ? ಸಿಂಪಲ್ ಆಗಿ ಹೋಗ್ತೀಯ? ಹಾಂ. ತುಂಬ ಮೇಕಪ್ ಮಾಡೋದು ಹೆಂಗೆ ಇಷ್ಟನಾ? ಹಾಂ, ತುಂಬ. ಯಾವ ಥರ ಡ್ರೆಸ್ ಇಷ್ಟ ನಿಮಗೆ? ಈ ಥರ ಇಷ್ಟ, ಹಾಫ್ ಎಲ್ಲ ಇಷ್ಟ. ಲಾಂಗ್ ಹೇರ್ ಏನಕ್ಕೆ ಬಿಟ್ಟಿದ್ಯಾ ನೀನು? ನನಗೆ ಉದ್ದ ಹೇರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಿಟ್ಟಿದ್ದೇನೆ. ಡ್ಯಾನ್ಸ್ ಎಲ್ಲ ಮಾಡ್ತೀಯಾ? ಡ್ಯಾನ್ಸ್ ನಮ್ಮ ಅಕ್ಕಂಗೆ ಬರುತ್ತೆ, ಆ್ಯಕ್ಟಿಂಗ್ ನಂಗೆ ಬರುತ್ತೆ. ವಾವ್. ನೀನು ಡ್ಯಾನ್ಸ್ ಕಲೀಲಿಲ್ವಾ? ಇಲ್ಲ. ಯಾಕೆ? ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಡ್ಯಾನ್ಸ್ ಕ್ಲಾಸ್ಗೆ ಅಕ್ಕ ಹೋಗ್ತಿದ್ರು. ಈ ಮೇಕಪ್ ಹಾಕೊಂಡಿದ್ಯಲ್ಲ, ಹೆಂಗೆ ತೆಗಿತೀಯ ಮೇಕಪ್ಪು? ವೆಟ್ ಟಿಶ್ಯೂ ಅಂತ ಇರುತ್ತೆ, ಅದನ್ನು ಹಾಕಿ ತೆಗಿತೀನಿ. ಸ್ಕಿನ್ ಕೇರ್ ಎಲ್ಲ ಮಾಡ್ತೀಯಾ ನೀನು? ಹಾಂ. ಏನು ಮಾಡ್ತೀಯ ಸ್ಕಿನ್ ಕೇರ್? ಸಾಯಂಕಾಲ ಆದರೆ ಐಸ್ ಹಾಕ್ಕೊಂಡು ಮುಖ ಇಡ್ತೀನಿ, ಆಮೇಲೆ ಕೈಯಲ್ಲಿ ಹಿಂಗೆ ಮಸಾಜ್ ಮಾಡ್ತೀನಿ. ಹೇಳ್ಕೊಡು ನಮಗೆ. ಈಗ ಸ್ಕಿನ್ ಕೇರ್ ಬೆಳಗ್ಗೆ ಎದ್ದ ತಕ್ಷಣ ಸ್ಕಿನ್ ಕೇರ್ ಅಂದರೆ ನೀನು ಐಸಲ್ಲಿ ಮುಖ ಇಡ್ತೀಯ, ಸಾಯಂಕಾಲ ಇಡ್ತೀಯ, ಆಮೇಲೆ ನೆಕ್ಸ್ಟ್ ಬೇರೆ ಏನು ಮಾಡ್ತೀಯ ಹೇಳು? ಬೇರೆ ಸಾಯಂಕಾಲ ಆಗೋಕ್ಕಿಂತ ಮುಂಚೆ ಒಂದು ಫೇಶಿಯಲ್ ಬರುತ್ತೆ, ಅದನ್ನು ಹಾಕ್ಕೊಂಡು ಕೀಳ್ತೀನಿ, ಆಮೇಲೆ ಐಸ್ ವಾಟರಲ್ಲಿ ಇಡ್ತೀನಿ, ಆಮೇಲೆ ಮಸಾಜ್ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಹಂಗೆ ಮಾಡಿದ್ರೆ ಏನಾಗುತ್ತೆ? ಸ್ಕಿನ್ ಗ್ಲೋ ಬರುತ್ತೆ. ಗ್ಲೋ ಬರುತ್ತಾ? ನೀನು ಅಬ್ಸರ್ವ್ ಮಾಡಿದ್ಯಾ? ನಿನ್ನ ಸ್ಕಿನ್ ಗ್ಲೋ ಆಗೋದು ನೋಡಿದ್ಯಾ? ನೋಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಟ್ಟಿದ್ಯಾ ಇದನ್ನು? ಇಲ್ಲ.
ಅವ್ರೇನಾದ್ರು ಹೇಳ್ತಾರಾ ನಿಂಗೆ ಸ್ಕಿನ್ ಕೇರು ಇದನ್ನ ಮಾಡು ಅದು ಇಲ್ಲ ಇಲ್ಲ ಇಲ್ಲ. ಡ್ಯಾಡಿ ಏನು ಅನ್ನಲ್ವಾ? ಹಾಂ, ಏನಲ್ಲ. ಸುಮ್ಮನೆ ಇರ್ತಾರೆ. ಅಮ್ಮ ಏನು ಹೇಳ್ತಿರ್ತಾರೆ? ಅಮ್ಮ ಏನು ಅನ್ನಲ್ಲ, ಮಾಡಿ. ಅಮ್ಮ ಫುಲ್ ಸಪೋರ್ಟ್ ಅಲ್ಲ? ಹಾಂ. ನೀನು ಸ್ಟೈಲ್ ಆದರೂ ಮಾಡು, ಆ್ಯಕ್ಟಿಂಗ್ ಆದರೂ ಮಾಡು, ಓದು ಬಿಡು, ನಾನು ಫುಲ್ ಸಪೋರ್ಟ್ ನಿನ್ಗಂತಾರ ಅಮ್ಮ? ಓದನ್ನ ಬಿಡು ಅನ್ನಲ್ಲ. ಅದು ಓದೋದ್ರಲ್ಲಿ ಇಬ್ರು ಈಗ ಈ ಶೇಡ್ಸ್ ಹಾಕೊಂಬಂದಲ್ಲ, ಇದನ್ನ ಹಾಕೋ ಅಂತ ಯಾರು ಹೇಳಿದ್ದು? ಹಾಕೋ ಅಂತ ಅಮ್ಮ ಹೇಳಿದ್ದು. ಅಮ್ಮ ಏನು ಹೇಳ್ತಾರೆ ಅದನ್ನೇ ಕೇಳ್ತೀಯ ನೀನು? ಹಾಂ, ಕೇಳ್ತೇನೆ. ನೀನು ಹೌದು, ಏನಕ್ಕೆ ನೀನು ಆ್ಯಕ್ಟಿಂಗು ಚೂಸ್ ಮಾಡಿದ್ದಂದರೆ, ಈಗ ನಿಮ್ಮಮ್ಮ ಹೇಳಿದ್ರು ನನಗೆ ಅಪ್ಪ ಅಮ್ಮ ಕಷ್ಟಪಡ್ತಾರೆ ಅಂದ್ಬಿಟ್ಟು ನೀನು ಆ್ಯಕ್ಟಿಂಗ್ ಮಾಡ್ತಾ ಇರೋದಾ? ಯಾಕೆ? ಅಪ್ಪ ಅಮ್ಮ ದುಡ್ಡುಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಅದಕ್ಕೆ. ನಿಂಗೆ ದುಡ್ಡು ಇಷ್ಟನಾ? ಎಷ್ಟು ಬೇಕು ನಿಂಗೆ ದುಡ್ಡು? ಸ್ವಲ್ಪ ಇದ್ದರೆ ಸಾಕು. ಸ್ವಲ್ಪ ಇದ್ರೆ ಸಾಕಾ? ಈಗ ಸ್ವಲ್ಪ ಅಂದರೆ ಎಷ್ಟು? ಇಷ್ಟು. ಏನು ತಗೋತೀಯ ನೀನು? ಬುಕ್ಕು, ಪೆನ್ಸಿಲು, ಎರೇಸರು, ಅದು ಸ್ಕೇಲು. ಬೇಡವಾ? ಪಾನಿಪುರಿ ಎಲ್ಲ ಇಷ್ಟ ನನಗೆ. ಇಷ್ಟ. ಈಗ ನಿನ್ನ ಪೇಮೆಂಟ್ ಎಷ್ಟು ಬರುತ್ತೆ? ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಅಮ್ಮ ಯಾವತ್ತೂ ಹೇಳಿಲ್ವಾ ನಿನ್ನ ಪೇಮೆಂಟು? ನೀನು ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ಅಂತ ತಾನೇ ಆ್ಯಕ್ಟಿಂಗ್ ಮಾಡ್ತಾ ಇರೋದು. ನಿನ್ನ ಪೇಮೆಂಟ್ ಎಷ್ಟು ಬರುತ್ತೆ ನೀನು ತಿಳ್ಕೊಬೇಕು ತಾನೆ? ಇಲ್ಲ, ಅಮ್ಮಂಗೆ ಹೇಳ್ತಾರೆ, ಅಮ್ಮಂಗೆ ಕೊಡ್ತೀನಿ. ನೀನು ಕೇಳಿಲ್ವಾ ಯಾವತ್ತು? ಕೇಳಿಲ್ಲ. ನಿನ್ನ ಪೇಮೆಂಟಲ್ಲಿ ಏನು ತಗೊಳಲ್ವಾ ನೀನು? ಏನಾದರೂ ಇಸ್ಕೊಡ್ತಾರಾ ಹೆಂಗೆ? ಇಲ್ಲ, ನಾನು ತಗೊಳ್ಳಲ್ಲ. ಯಾಕೆ ತಗೊಳಲ್ಲ? ನಾನೇ ಕುಡಿಕೋತೀನಿ ಎಲ್ಲರ ಹತ್ರ. ಈಗ ಎಷ್ಟು ಇಟ್ಟಿದ್ಯಾ? ಎಷ್ಟು ಕುಡಿ ಇಟ್ಟಿದ್ಯಾ? 500 ಕುಡಿಕಿದ್ದೆ. ಅದನ್ನ ಇನ್ನೊಂದು ಅಕ್ಕ ಇದ್ದಾರೆ, ಜೆಸಿಕ್ ಅಕ್ಕ ಅಂತ, ಅವ್ರ ಬರ್ತಡೇ ಇತ್ತು, ಅದಕ್ಕೆ ಅವ್ರಿಗೆ ಚಪ್ಪಲಿ ಕೊಡಿಸಿದ್ದೆ. ಎಷ್ಟು ಆಗಿತ್ತು ಚಪ್ಪಲಿಗೆ? 500. ಹೆಂಗೆ ಕೂಡಿಡ್ತೀಯ ನೀನು? ಸೇವಿಂಗ್ಸ್ ಅಂದರೆ ಏನು ದಿನಾ ದುಡ್ಡು ಕೂಡಿಡ್ತೀಯ ಅಥವಾ ನಿಂಗೆ ಯಾರಾದರೂ ಕೊಟ್ಟಾಗ ಕೂಡಿಡ್ತೀಯ? ಯಾರು ಕೊಡ್ತಾರಲ್ಲ ಅವಾಗ. ಈಗ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಕೆಲವರು, ಅವಾಗ ಅಮೌಂಟ್ ಕೊಡ್ತಾರೆ. ಎಷ್ಟು ಕೊಟ್ಟಿರ್ತಾರೆ ನೆನಪಿದೆಯಾ? ಇಲ್ಲ, ಯಾರು ಕೊಟ್ಟಿಲ್ಲ. ಕೊಡಲ್ವಾ? ಈಗ ಸುದೀಪ್ ಸರ್ ಅಪ್ಪು ಸರ್ ಇಬ್ರು ಇಷ್ಟ ಅಂತ ಹೇಳಿದೆ ನೀನು. ಸುದೀಪ್ ಸರ್ನ ಮೀಟ್ ಮಾಡಿದ್ದಾ? ಇಲ್ಲ, ಯಾವತ್ತೂ ಮೀಟ್ ಮಾಡಿಲ್ಲ. ಯಾಕೆ? ಅದು ಚಾನ್ಸ್ ಸಿಕ್ಕಿಲ್ಲ. ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ತುಂಬ ರಶ್ ಆಗಿತ್ತು, ಅದಕ್ಕೆ ಅಮ್ಮ ಬೇಡ ಅಂತೂ, ಇಲ್ಲೇ ಇರು ಅಂತಂತು, ಅದಕ್ಕೆ ಈಗ ಅಪ್ಪು ಸರ್ ಯಾವ ಸಾಂಗ್ ನಿಂಗೆ ತುಂಬ ಇಷ್ಟ ಹಾಡು? ಅದೇ ಗೊಂಬೆ ಹೇಳೋದು ಫುಲ್ ಬರಲ್ಲ, ಸ್ವಲ್ಪ ಬರುತ್ತೆ. ಅಪ್ಪು ಸರ್ ಇಷ್ಟ ನಿಂಗೆ? ಯಾಕೆ ಇಷ್ಟ? ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ. ನಿಂಗೆ ಡ್ಯಾನ್ಸೇ ಬರಲ್ವಲ್ಲ ಮತ್ತೆ? ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಡ್ಯಾನ್ಸ್ ಕಲಿಬೇಕಲ್ಲ ನೀನು. ಅಪ್ಪು ಸರ್ ಇಷ್ಟ ಅಂದರೆ ಅಪ್ಪು ಸರ್ ಡ್ಯಾನ್ಸ್ಗೆ ಫೇಮಸ್, ಗೊತ್ತಾ? ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಪ್ಪು ಸರ್ ಡ್ಯಾನ್ಸ್. ನೀನು ಯಾಕೆ ಅವ್ರು ಡ್ಯಾನ್ಸ್ ಬರೀ ನೋಡಿದೆ, ಕಲಿತೇ ಇಲ್ಲ ನೀನು? ಒಂದು ಡ್ಯಾನ್ಸ್ ಮಾಡ್ತಾ ಇದೆ, ಇವಾಗ ಮಾಡ್ತೋಗಿದ್ದೀನಿ ಸ್ಟೆಪ್ ಎಲ್ಲ. ಹೌದಾ? ಇಷ್ಟನಾ ನಿಂಗೆ ಡ್ಯಾನ್ಸ್ ಮಾಡೋದು? ಇಷ್ಟ. ಹಾಡಾಡ್ತೀಯಾ? ಹಾಡಾಡೋದು ಇಷ್ಟನಾ? ಹಾಡಾಡೋದು ಇಷ್ಟ, ಆದರೆ ಬರಲ್ಲ. ಓಕೆ. ಈಗ ನಿಮ್ಮ ಸೀರಿಯಲಲ್ಲಿ ಹೀರೋ ಹೀರೋಯಿನ್ ಎಲ್ಲರೂ ಇದ್ದಾರೆ, ಯಾರು ಇಷ್ಟ ನಿಂಗೆ ತುಂಬ? ನನಗೆ ಗೌರಿ ಮೇಡಮ್ ಇಷ್ಟ, ಮತ್ತು ಶಂಕರ ಸರ್ ಇಷ್ಟ, ಮತ್ತು ಪಾರ್ವತಿ ಮೇಡಮ್ ಇಷ್ಟ, ವಿಜಿ ಮೇಡಮ್ ಇಷ್ಟ, ಮತ್ತು ಕೋಳಿ ಅಣ್ಣ ಇಷ್ಟ, ಚುರುಮುರಿ ಅಣ್ಣ ಇಷ್ಟ. ಅವರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅದಕ್ಕೆ ಇಷ್ಟ ನನಗೆ. ಆ್ಯಕ್ಟ್ ಮಾಡ್ತಾರಂತ ಇಷ್ಟನಾ? ಯಾರು ಇಷ್ಟ ಇಲ್ಲ? ಯಾರು? ಎಲ್ಲರೂ ಇಷ್ಟ. ಡೈರೆಕ್ಟ್ರೂ ಇಷ್ಟ. ನೀನು ಎಲ್ಲರೂ ಇಷ್ಟಪಡ್ತೀಯಾ? ಯಾರು ಒಬ್ಬನಾದ್ರೂ ಹೇಟ್ ಮಾಡಬೇಕಲ್ವಾ? ಇಲ್ಲ, ಯಾರು ಮಾಡಲ್ಲ. ಈಗ ಇಂಟರ್ವ್ಯೂ ಮುಗ್ದಾದ್ಮೇಲೆ ನನ್ನ ಇಷ್ಟಪಡಲ್ವಲ್ಲ ನೀನು? ಇಲ್ಲ, ನಾನು ಯಾಕೆ ಇಷ್ಟ? ಚೆನ್ನಾಗಿ ಮಾತಾಡ್ತೀರಾ, ಅದಕ್ಕೆ. ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಈಗ ನಿನ್ನ ಜೊತೆ. ನಾನು ಬೈದ್ಬಿಟ್ರೆ ನಿಂಗೆ? ನಾನು ಬೈದ್ರೆ ಏನು ಮಾಡ್ತೀಯ ನೀನು? ಏನು ಮಾಡಲ್ಲ. ಏನು ಮಾಡಲ್ವಾ? ಅಳಲ್ವಾ? ನಿಂಗೆ ಅಳುನೇ ಬರಲ್ವಾ ನಿಂಗೆ? ಮತ್ತೇನು ಮಾಡ್ತೀಯಾ? ಬೇಜಾರಾಗಲ್ವಾ? ಬೇಜಾರು ಮಾಡ್ಕೋತೀನಿ. ಬೇಜಾರು ಮಾಡ್ಕೋತೀಯ ಅಷ್ಟೇ. ಈ ಅಮ್ಮಗೆ ಏನು ಹೇಳ್ತೀಯಾ?
ಅಮ್ಮಗೆ ಏನು ಹೇಳಲ್ಲ. ಅಷ್ಟೇ ಸುಮ್ಮನಾಗ್ಬಿಡ್ತೀಯ? ಅಕ್ಕ ಬೈತು ಅಂತ ಏನು ಹೇಳಲ್ಲ? ಅಕ್ಕ ಬೈತು ಅಂತ ಹೇಳ್ತೀನಿ ಅಷ್ಟೇ? ಅಷ್ಟೇ. ಬೇರೆ ಏನು ಅನ್ನಲ್ಲ. ತುಂಬ ಒಳ್ಳೆ ಹುಡುಗಿಗೆ ಜನ್ಮ ಕೊಟ್ಟಿದ್ದೀರಾ ನೀವು. ಓಕೆ, ಈಗ ನಿಮ್ಮ ಸೀರಿಯಲ್ ಬರ್ತಾ ಇದೆಯಲ್ಲ, ಎಷ್ಟು ದಿನ ಆಯಿತು ನೀನು ಶೂಟಿಂಗ್ ಹೋಗ್ತಾ? ಒಂದು ಎಷ್ಟು ದಿನ? ತುಂಬ ದಿನ ಹೋಗಿದ್ದೀನಿ. ತುಂಬ ದಿನ ಹೋಗಿದ್ಯಾ? ಓಕೆ, ವೆರಿ ಆಲ್ ದ ಬೆಸ್ಟ್. ನಿನ್ನ ನೆಕ್ಸ್ಟ್ ಸಿನಿಮಾ ಕೂಡ ಮಾಡ್ತಾ ಇದೆಯಲ್ವಾ, ನಿನ್ನ ಮುಂದೆ ಸೂಪರ್ ಸ್ಟಾರ್ ಆದರೆ ಮರಿಬೇಡ ಆಯಿತಾ? ಓಕೆ. ಸೊ ಇದಿಷ್ಟು ಬಾಲನಟಿ ವಿಯಾನಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.